ಫೆಬ್ರವರಿ 20ರಂದು ಆಯ್ಕೆ ಆಗ್ತಾರಾ ಬಿಜೆಪಿ ನೂತನ ರಾಜ್ಯಾಧ್ಯಕ್ಷ. ಶಾಸಕರ ಜೊತೆ ಚರ್ಚಿಸಲು ಬಿಜೆಪಿ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ. ಅಂತೂ ಇಂತೂ ಬಿಜೆಪಿಯ ಬಣ ಬಡಿದಾಟಗಳು, ರಾಜ್ಯಾಧ್ಯಕ್ಷರ ಆಯ್ಕೆ ಕುರಿತಂತೆ ಎದ್ದಿರುವ ಗೊಂದಲಗಳಿಗೆ ತೆರೆ ಬೀಳುವಂತಹ ಸಮಯ ಬಂದೇ ಬಿಡ್ತಾ ಇದೆ. ಇನ್ನೊಂದು 3 ದಿನ ಕಳೆದ್ರೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಹೈಕಮಾಂಡ್ ಕೂಡ ನಿರ್ಧಾರವನ್ನ ಮಾಡಿದೆ ರಾಜ್ಯಾಧ್ಯಕ್ಷರ ಚುನಾವಣೆ ಮಾಡಲಿಕ್ಕೆ. ಈ ವಾರಾಂತ್ಯಕ್ಕೆ ಹೈಕಮಾಂಡ್ ನಾಯಕರು ಅಂದರೆ ದೆಹಲಿಯ ನಾಯಕರು ರಾಜ್ಯಕ್ಕೆ ಆಗಮಿಸ್ತಾರೆ. ರಾಜ್ಯಕ್ಕೆ ಆಗಮಿಸಿದ ಬಳಿಕ ಆಂತರಿಕ ಚುನಾವಣಾ ಪ್ರಕ್ರಿಯೆಗಳು ನಡೆಯುತ್ತೆ. ಶಾಸಕರೊಂದಿಗೆ ಚರ್ಚಿಸಿ ನೇಮಕ ಮಾಡಲಿರುತ್ತೆ ಹೈಕಮಾಂಡ್. ಈಗಾಗಲೇ ಜಿಲ್ಲಾಧ್ಯಕ್ಷರ ನೇಮಕ ಕಾರ್ಯ ಬಹುತೇಕವಾಗಿ ಅಂತಿಮವಾಗಿದೆ. ಅಲ್ಪ ಸ್ವಲ್ಪ ಜಿಲ್ಲೆಗಳು ಉಳ್ಕೊಂಡಿದ್ದಾವೆ. ಬಹುತೇಕ ಒಂದು 22 ಕಂಪ್ಲೀಟ್ ಆಗಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಮುಗಿದ ಬಳಿಕ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಶುರುವಾಗುತ್ತೆ. ಅಂದರೆ ಇಲ್ಲಿ ನೋಡಿ, ಯಾವತ್ತೂ ಕೂಡ ಕರ್ನಾಟಕದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆದಿರುವಂಥ ಉದಾಹರಣೆಗಳಿಲ್ಲ. ಅವಿರೋಧವಾಗಿ ಆಯ್ಕೆ ಆಗ್ತಾ ಇತ್ತು. ಅದು ಪ್ರಾದೇಶಿಕವಾಗಿ ಅವರ ಜಾತಿಯನ್ನು ನೋಡಿ, ಅವರ ಸಾಮರ್ಥ್ಯವನ್ನು ನೋಡಿ, ಈ ಲೆಕ್ಕಾಚಾರದ ಮೇಲೆ ಬಿಜೆಪಿ ಹೈಕಮಾಂಡ್ ನಿರ್ಧಾರವನ್ನು ಮಾಡ್ತಾ ಬರ್ತಾ ಇತ್ತು. ಆದರೆ ಫಾರ್ ದಿ ಫಸ್ಟ್ ಟೈಮ್ ಚುನಾವಣೆ ನಡೆಯುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಹಿಂದೆ ಬಂದಾಗ ಕೂಡ ಅದರ ಬಗ್ಗೆ ಸುಳಿವನ್ನು ಕೊಟ್ಟಿದ್ರು. ಇಲ್ಲ, ಎಲ್ಲರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಲಾಗುತ್ತೆ, ಅದೇ ಪ್ರಕಾರವಾಗಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ. ಅಂದರೆ ಇಲ್ಲಿ ಚುನಾವಣೆ, ಆಂತರಿಕವಾಗಿ ಚುನಾವಣೆ ಯಾರ್ಯಾರೆಲ್ಲ ಕಣಕ್ಕೆ ಇಳಿಯಬಹುದು. ಹಾಗಾದರೆ ಅಂದರೆ ವಿಜಯೇಂದ್ರ ಅವರು ಮರು ಆಯ್ಕೆ ಆಗ್ತಾರಾ ಅಥವಾ ಯತ್ನಾಳ್ ಬಣದಿಂದ ಯಾರಾದರೂ ಇಲ್ಲಿ ಆಯ್ಕೆ ಮಾಡಲಾಗುತ್ತಾ? ಅಂದರೆ ಚುನಾವಣೆ ಮೂಲಕವಾಗಿ. ಚುನಾವಣೆ ಅಂದರೆ ಹೇಗೆ ನಡೆಯುತ್ತೆ? ಹೋಗಿ ಬಂದು ಅಲ್ಲಿ ವೋಟ್ ಮಾಡೋದೇನಿರುತ್ತಾ? ಇಲ್ಲ, ಆ ಥರದ ಪ್ರಕ್ರಿಯೆ ಇರೋದಿಲ್ಲ. ಬದಲಾಗಿ ಈಗೇನು ತಂಡ ದೆಹಲಿಯ ತಂಡ ಹೈಕಮಾಂಡ್ ನಾಯಕರದ್ದು ಬಂದಿರುತ್ತೆ, ಆ ಟೀಮು ಪ್ರತಿಯೊಬ್ಬ ಶಾಸಕರನ್ನು ಕೂಡ ಕರೆದು ವೈಯಕ್ತಿಕವಾಗಿ ಅವರ ಅಭಿಪ್ರಾಯ, ಅವರ ಒಲವು ಯಾರ ಕಡೆ ಇದೆ ಅದೇ ವೋಟ್ ಆಗಿ ಕನ್ಸಿಡರ್ ಆಗುತ್ತೆ. ಇಲ್ಲ, ನಮಗೆ ಯತ್ನಾಳ್ ಅವ್ರ ಬಣದಿಂದ ಅಥವಾ ಯತ್ನಾಳ್ ಅವರೇ ನಮಗೆ ರಾಜ್ಯಾಧ್ಯಕ್ಷರ ಆಗಬೇಕು, ಇಲ್ಲ ನಮಗೆ ವಿಜೇಂದ್ರ ಅವ್ರ ಮೇಲೆ ನಮ್ಗೆ ಅಸಮಾಧಾನ ಇದೆ, ಅವರು ತಮ್ಮ ಆಪ್ತರಿಗೆ ಮಣೆ ಹಾಕ್ತಾರೆ, ಹಾಗಾಗಿ ಅವ್ರಿಗೆ ಬೇಡ, ಅವ್ರದ್ದು ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಸೀಟ್ ಬಂತು, ಬೈ ಎಲೆಕ್ಷನ್ 3 ಸೋತ್ಬಿಟ್ವಿ, ಹಾಗಾಗಿ ಬದಲಾವಣೆ ಬೇಕು ನಮಗೆ ಅಂತ ಅಲ್ಲಿ ಹೇಳ್ಬೋದು. ಮುಕ್ತವಾದಂಥ ಅವಕಾಶಗಳಿರ್ತವೆ. ಹಾಗಾಗಿನೇ ಬಹಳ ಕುತೂಹಲ ಅಂತರೂ ಖಂಡಿತವಾಗಲೂ ಇದೆ. ಯಾಕಂದರೆ ವಿಜಯೇಂದ್ರ ಅವರು ಮುಂದುವರೆದ್ರೆ ಅದು ಕೂಡ ಮತ್ತೆ ಯತ್ನಾಳ್ ಬಣದ ಕೆಂಗಣೆ ಗುರಿಯಾಗುತ್ತೆ. ವಿಜಯೇಂದ್ರ ಅವರು ಮತ್ತೆ ಆಯ್ಕೆ ಆಗದೇ ಇದ್ದರೆ ಅಥವಾ ಯತ್ನಾಳ್ ಬಣದವರು ಆಯ್ಕೆ ಆಗಿದರೆ ಮತ್ತೆ ಈ ಬಣದ ಅಸಮಾಧಾನಗಳು ಸ್ಫೋಟ ಆಗುತ್ತೆ. ಹಾಗಾಗಿ ಹೈಕಮಾಂಡ್ ಈಗ ಅಡಕತ್ತಿರಲು ಸಿಕ್ಕಾಕೊಂಡಿದೆ.